ಶ್ರೀ ಗಣಪತಿ ಶಾನದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕಲ್ಯನು ಶ್ರುತಕೀರ್ತಿಯನ್ನು ಜಯಿಸಿದುದು ಎಂಬ 13ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಇದೇ ಸಮಯದಲ್ಲಿ ಬೇರೊಂದು ಕಡೆ ಶಲ್ಯನು ತನ್ನ ಮೇಲೆ ತೀಕ್ಷ್ಣ ಬಾಣಗಳನ್ನು ಕರೆಯುತ್ತಾ ಬರುವ ಶ್ರುತಕೀರ್ತಿಯನ್ನು ಸಂತೋಷದಿಂದ ಎದುರಿಸಿದನು. ಶ್ರುತಕೀರ್ತಿಯು ಸುವರ್ಣಾಲಂಕೃತಗಳಾದ 20 ಬಾಣಗಳಿಂದ ಹೊಡೆದನು. ಅದಕ್ಕಿದಿರಾಗಿ ಶಲ್ಯನು 3 ತೀವ್ರ ಬಾಣಗಳಿಂದ ಶ್ರುತಕೀರ್ತಿಯನ್ನು ಹೊಡೆದುದಲ್ಲದೆ ಒಂದು ಭಲ್ಲಾಯುಧದಿಂದ ಅವನ ರಥದ ಮೇಲೆ ತೀಕ್ಷ್ಣ ಬಾಣಗಳನ್ನು ಎಡೆಬಿಡದೆ ಪ್ರಯೋಗಿಸುತ್ತಿದ್ದನು. ಶ್ರುತಕೀರ್ತಿಯು ಬಿಟ್ಟ ಬಾಣಗಳನ್ನೆಲ್ಲ ಶಲ್ಯನು ತನ್ನ ಬಾಣಗಳಿಂದ ತುಂಡು ಮಾಡುತ್ತಾ ಬಂದನು. ಆಗ ಶ್ರುತಕೀರ್ತಿಯು ಉಕ್ಕಿನ ಅಲಗುಳ್ಳ 9 ಬಾಣಗಳಿಂದ ಶಲ್ಯನನ್ನು, 3 ಬಾಣಗಳಿಂದ ಅವನ ಸಾರಥಿಯನ್ನು ಹೊಡೆದು ತಿರುಗಿ 5 ಬಾಣಗಳನ್ನು ಬಿಟ್ಟು ಶಲ್ಯನನ್ನು ನೋಯಿಸಿದನು. ಇಷ್ಟರಲ್ಲಿಯೇ ಶಲ್ಯನು ಆ ಶ್ರುತಕೀರ್ತಿಯ ಕೈಯಲ್ಲಿದ್ದ ಬಿಲ್ಲನ್ನು ತುಂಡು ಮಾಡಿ ಅವನ ಕೈಗೌಸನ್ನು ಕತ್ತರಿಸಿ ಬೇರೆ 7 ಬಾಣಗಳಿಂದ ಅವನನ್ನು ಹೊಡೆದನು. ಒಡನೆಯೇ ಶ್ರುತಕೀರ್ತಿಯು ಬೇರೊಂದು ಬಿಲ್ಲನ್ನೆತ್ತಿ 64 ಬಾಣಗಳನ್ನು ಆ ಶಲ್ಯನ ಎದೆಗೂ ತೋಳುಗಳಿಗೂ ಗುರಿಯಿಟ್ಟು ಹೊಡೆದನು. ಅದಕ್ಕೆ ಪ್ರತಿಯಾಗಿ ಶಲ್ಯನು 9 ಬಾಣಗಳನ್ನು ಬಿಟ್ಟು ಅವನನ್ನು ಹೊಡೆದುದಲ್ಲದೆ ತಿರುಗಿ ಅವನ ಕೈಯಲ್ಲಿದ್ದ ಧನುಸ್ಸನ್ನು ಕತ್ತರಿಸಿದನು. ಧನುಸ್ಸು ಮುರಿದೊಡನೆ ಶ್ರುತಕೀರ್ತಿಯು ಚಿನ್ನ ಬೆಳ್ಳಿಯ ಪಟ್ಟಗಳಿಂದ ಅಲಂಕೃತವಾದ ಒಂದು ಗದೆಯನ್ನೆತ್ತಿ ಶಲ್ಯನ ಮೇಲೆ ಬೀಸಿದನು. ವಸ್ತ್ರಾಲಂಕೃತೆಯಾದ ಸ್ತ್ರೀಯಂತೆ ಅಂದವಾಗಿಯೂ ಸಿಡಿಲಿನಂತೆ ತೇಜೋ ವಿಶಿಷ್ಟವಾಗಿಯೂ ಇದ್ದ ಆ ಗದೆಯು ಎದುರಿಗೆ ಬರುವಾಗಲೇ ಶಲ್ಯನು ಅನೇಕ ಸಹಸ್ರ ಬಾಣಗಳಿಂದ ಅದನ್ನು ನಿವಾರಿಸಿ ಮುರಿದು ಭೂಮಿಗೆ ಕೆಡಹಿದುದಲ್ಲದೆ 5 ಬಾಣಗಳಿಂದ ಶ್ರುತಕೀರ್ತಿಯನ್ನು ಬಲವಾಗಿ ಹೊಡೆದನು. ಇಷ್ಟರಲ್ಲಿಯೇ ಶ್ರುತಕೀರ್ತಿಯು ಸರ್ಪಾಕಾರವಾದ ಶಕ್ತಿಯನ್ನು ತೆಗೆದು ಪ್ರಯೋಗಿಸಲು ಶಲ್ಯನು ಅದನ್ನು 2 ತುಂಡಾಗಿ ಮಾಡಿದನು ಮತ್ತು ಒಂದು ಕ್ಷುರಪ್ರಾಯುಧವನ್ನೆತ್ತಿ ಮಗುವಿನ ಕೈಯಲ್ಲಿರುವ ಮಾಂಸಪಿಂಡವನ್ನು ಗಿಡುಗವು ಹಾರಿಸುವಂತೆ ಶ್ರುತಕೀರ್ತಿಯ ಸಾರಥಿಯ ತಲೆಯನ್ನು ಹಾರಿಸಿಬಿಟ್ಟನು. ಒಡನೆಯೇ ಸಾರಥಿಯ ದೇಹವು ರಥದಿಂದ ಕೆಳಕ್ಕುರುಳಿತು. ಕುದುರೆಗಳು ಅಂಕೆಯಿಲ್ಲದೆ ಸಿಕ್ಕಿದ ಕಡೆಗೆ ಓಡಲಾರಂಭಿಸಿದವು. ಯುದ್ಧ ವೀರರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಶ್ರುತಕೀರ್ತಿಯು ಅವನ ರಥಾಶ್ವಗಳಿಂದಲೇ ರಣರಂಗದಿಂದ ಸಾಗಿಸಲ್ಪಟ್ಟನು. ಆಮೇಲೆ ಶಲ್ಯನು ಸಂತೋಷದಿಂದ ಪಾಂಡವ ಸೈನ್ಯವನ್ನು ಪ್ರವೇಶಿಸಿ ಸಿಂಹವು ಹಸುಗಳ ಮಂದೆಯನ್ನು ಹೇಗೋ ಹಾಗೆ ಆ ಸೈನ್ಯವನ್ನೆಲ್ಲ ಚದುರಿಸುತ್ತಾ ಬಂದನು. ಅಲ್ಲಿ ಶಲ್ಯನು ಅನೇಕ ಪಾಂಚಾಲ ಯೋಧರನ್ನು ಕೆಳಕ್ಕೆ ಕೆಡಗಿ ಹೊಗೆಯಿಲ್ಲದ ಅಗ್ನಿಯಂತೆ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದನು. ಕಾಡಿನಲ್ಲಿ ಹುಟ್ಟಿದ ಬೆಂಕಿಯು ಗಿಡಗಳ ಪೊದೆಯನ್ನು ದಹಿಸುವಂತೆ ಪಾಂಡವ ಸೈನ್ಯವನ್ನು ತನ್ನ ವೀರ್ಯಾಗ್ನಿಯಿಂದ ದಹಿಸಿ ತ್ರಿಪುರಾಸುರನನ್ನು ದಹಿಸಿದ ರುದ್ರನಂತೆ ರಣರಂಗದಲ್ಲಿ ಪ್ರಕಾಶಿಸುತ್ತಿದ್ದನು. ಇದು 13ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.